ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂತ ಮಾಜಿ ಸಚಿವರಾದಂತ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂತದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದೆ. ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನ ಮಾತನ್ನ ಆಡಿದ್ದಾರೆ. ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂಗೆ ಆಗಿದೆ. ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಗುಂಡಾರಿಸುವಂತ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ, ಪೊಲಿಟಿಕಲಿ ಇರಲಿಲ್ಲ. ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಬಳ್ಳಾರಿ ಪಾದಯಾತ್ರೆ ಮಾಡೋದ್ರಲ್ಲ, ಏನ್ ಹೇಳಿದ್ರಿ? ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ, ಅದು ತೊಡೆ ತಟ್ಟಿ ಹೇಳಿದ್ರಿ, ತೊಡೆ ತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ. ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ? ಅವರೇ ಗುಂಡಾರಿಸಿ, ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಬೇಕು, ಅವ್ರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಮಾಡಿರುವಂತ ಕುತಂತ್ರ ಇದು. ಇಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂತ ಹಲ್ಲೆ ಏನಿದೆ ಇದನ್ನ ನಾವು ಖಂಡಿಸ್ತೀರಿ. ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. ಇಲ್ಲಿ ಪೂರ್ವ ಯೋಜಿತವಾದಂತ ಈ ಕೆಲಸ ನಾಳೆ ಬೇರೆ ಜಿಲ್ಲೆಗಳಿಗೂ ಹಬ್ಬಬಾರದು. ಆದ್ರಿಂದ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಸತ್ಯ ಏನಿದೆ ಹೊರಬರ್ಬೇಕು. ಅವ್ರ ಮನೆ ಹತ್ರ ಯಾಕೆ ಹೋಗ್ಬೇಕಾಯ್ತು ಪ್ರಶ್ನೆ, ನಮ್ದು ಮೊದಲ ಪ್ರಶ್ನೆ. ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಕಾಂಪೌಂಡ್ ಯಾಕೆ ಕಟ್ಬೇಕಾಯ್ತು? ಈ ಊರೆಲ್ಲ ಕಟ್ಟಿದ್ರೂ ನಾವು ಯಾರು ಕೇಳ್ತಾ ಇದ್ರು? ನಿಮ್ಮ ಮನೆ ಒಳಗಡೆ ಹೋಗಿ ಕಟ್ಟಿದ್ದ ಯಾಕೆ? ಪೊಲೀಸರು ಅಲ್ಲಿಂದ ಓಡಿಸಿದ್ಮೇಲೂ ಮತ್ತೆ ಗುಂಪು ಕಟ್ಕೊಂಡ್ಬಂದು ಮತ್ತೆ ಹಲ್ಲೆ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ರು? ಶ್ರೀರಾಮುಲುವನ್ನ ಅಲ್ಲಿಂದ ತಳ್ಳಾಕುವಂಥದ್ದು ಒಬ್ಬ ರಾಜ್ಯ ನಾಯಕ ಶ್ರೀರಾಮುಲು, ಅವನ್ನ ತಳ್ಳಿದ್ದಾರೆ, ಅವ್ರ ಮೇಲೂ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮೇಲಂತೂ ಗುಂಡಾರಿಸುವಂತ ಪೂರ್ವ ನಿಯೋಜಿತ ಕೆಲಸವನ್ನ ಮಾಡಿದ್ದಾರೆ. ಅದರಿಂದ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ದಾರೆ ಅಲ್ಲಿ. ನಾನು ನ್ಯಾಯಾಂಗ ತನಿಖೆಯನ್ನ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಕೂಡಲೇ ನ್ಯಾಯಾಂಗ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಈ ಗೂಂಡಾ ರಾಜ್ಯ, ಕಾಂಗ್ರೆಸ್ಸಿನ ಈ ಗೂಂಡಾ ರಾಜ್ಯ ನಿಲ್ಲಬೇಕು. ಇದು ಎಲ್ಲಾ ಜಿಲ್ಲೆಗಳಿಗೂ ಹಬ್ಬಕ್ಕೆ ಮುಂಚೆ ಸರ್ಕಾರ ಎಚ್ಚರಗೊಳ್ಬೇಕು. ಇಲ್ಲ ಅಂದ್ರೆ ಇದ್ರ ವಿರುದ್ಧ ಹೋರಾಟ ನಾವು ಮಾಡೇ ಮಾಡ್ತೀರಿ. ಇದು ಪೊಲಿಟಿಕಲಿ ಆಂಧ್ರವನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೊಲಿಟಿಕಲಿ ಇದು ಆಂಧ್ರ ಮಾದರಿಯ ರಕ್ತ ಚರಿತ್ರೆಗೆ ಈ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಗೊಂಡ್ಕೊಂಡು ನಾಚಿಕೆ ಆಗ್ಬೇಕು. ಇವ್ರಿಗೆ ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಅವರು ಜವಾಬ್ದಾರಿ ಇರುವಂತ ಸರ್ಕಾರ ಆಗಿದ್ರೆ ಇವರು ಇದನ್ನ ಖಂಡಿಸಬೇಕಾಯ್ತು. ಇದುವರೆಗೂ ಆ ತರದ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿ ಬಾಯಲ್ಲಾಗ್ಲಿ, ಗೃಹ ಸಚಿವರ ಬಾಯಲ್ಲಾಗ್ಲಿ, ಒಬ್ಬರ ಬಾಯಲ್ಲೂ ಬಂದಿಲ್ಲ. ಈ ಘಟನೆಯನ್ನ ಖಂಡಿಸಬೇಕಾಯ್ತು. ಅದು ಬಿಟ್ಟು ಜನಾರ್ದನ್ ರೆಡ್ಡಿ ಮೇಲೇನೆ ಮರಣ ಕೇಸು ಅಂದ್ರೆ ಇದೆಲ್ಲ ಪ್ರೀ ಪ್ಲಾನೆಡ್ ಅನ್ನೋದಕ್ಕೆ ಇದೇ ಎವಿಡೆನ್ಸ್. ಇದೇ ಫಸ್ಟ್ ಎವಿಡೆನ್ಸ್. ಅಂದ್ರೆ ಮೊದಲೇ ರೆಡಿಯಾಗಿ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಂದು ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಗುಂಡಾರಿಸ್ತಾರೆ ಯಾರು? ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವೆಲ್ಲ ಬರ್ಬೇಕಾಯ್ತಲ್ಲ, ಆಮೇಲೆ ಕಂಪ್ಲೇಂಟ್ ಆಗ್ಬೇಕಾಯ್ತು. ಏನು ಇಲ್ದಿರ ಏಕಾಏಕಿ ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಪೂರ್ವ ನಿಯೋಜಿತ ಸಂಚಿದು ಜನಾರ್ದನ್ ರೆಡ್ಡಿಯ ಮುಗಿಸುವಂತ ಸಂಚನ್ನ ಇವರು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನಕ್ಕೆ
ಮುಖಕ್ಕೆ ಮಂಗಳಾರತಿ ಇದು. ಅವ್ರ ಕಾನೂನು ಸುವ್ಯವಸ್ಥೆ ಇದೆ ಅಂತ ಕರ್ನಾಟಕದಲ್ಲಿ ಹೇಳ್ತಾ ಇದಾರಲ್ಲ. 2026 ಪ್ರಾರಂಭ ಏನು ಅಂದ್ರೆ 2026 ಪ್ರಾರಂಭ ರಕ್ತ ಚರಿತ್ರೆ, ಕರ್ನಾಟಕದಲ್ಲೂ ರಕ್ತ ಚರಿತ್ರೆ ನಡೆಯುತ್ತೆ ಅನ್ನೋದನ್ನ ಒಂಥರ ಶಂಕುಸ್ಥಾಪನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕರ್ನಾಟಕನು ಆಂಧ್ರ ಮಾದರಿ ಮಾಡ್ತೀರಿ ಅಂತ, ಆಂಧ್ರ ಮಾದರಿಗೆ ನಾವು ಹೋಗ್ತೀರಿ ಅನ್ನೋ ಸಂದೇಶವನ್ನ ಈ ಸರ್ಕಾರ, ಈ ದುರುಳ ಸರ್ಕಾರ ಕೊಟ್ಟಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.